ಸರ್, ಮೈತ್ರಿ ಅಭ್ಯರ್ಥಿಯಾಗಿ ಸಾರಾ ವಯಸ್ಸವರು ಕಣಕ್ಕಿಳಿಯೋದಕ್ಕೆ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ ಅಂತಕ್ಕಂಥ ಮಾತಿದೆ. ಅದಕ್ಕೆ ತಾವು ಏನು ಹೇಳ್ತೀರಾ? ಸರ್, ನಾನು ವಿಧಾನಸಭೆ ಚುನಾವಣೆ ಮುಗಿದ ನಂತರ ನನ್ನ ಕೆಲವು ಸ್ನೇಹಿತರು ಈ ಪ್ರಶ್ನೆನ ಕೇಳಿದಾಗ ಯಾವುದೋ ಒಂದು ಹಾಸ್ಪಿಟಲ್ ಉದ್ಘಾಟನೆ ಹೋಗಿದ್ದೆ. ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಸದ್ಯದ ಪರಿಸ್ಥಿತಿನಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಯಾವುದೇ ಸಾರ್ವಜನಿಕ ಚುನಾವಣೆಗೆ ನಾನು ಆಕಾಂಕ್ಷಿಯಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ಇದಕ್ಕಿಂತ ಪ್ರಶ್ನೆ ಇದೆ. ಬಿಜೆಪಿ ಭೇಟಿ ಮಾಡಿದ್ರು, ಜೆಡಿಎಸ್ ಅವರು ಇಲ್ಲಿ ಮೈಸೂರು ಬಿಡಿಸ್ಕೋಬೇಕು ಅಂತಿದ್ದಾರೆ ಅಂತ ನಿಮ್ಗೆ ನನ್ನ ಬಿಜೆಪಿಯವರ ಸಂಬಂಧ 35 ವರ್ಷ. ಅನೇಕ ಗೊತ್ತಿಲ್ಲ, ಅನೇಕ ನಾನು ಭೇಟಿ ಮಾಡಿದ್ರು. ಅದೇ ರೀತಿ ಜೆಡಿಎಸ್ ನಲ್ಲಿ ನನ್ನ ಸರ್ವೋಚ್ಚ ನಾಯಕರು ಕುಮಾರಣ್ಣ ಅವರ ಅಭಿಪ್ರಾಯ ಪಕ್ಷದ ಏನಾದರೂ ಇರಬಹುದು. ಬಟ್ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಪ್ರತಾಪ್ ಸಿಂಹ ಅವರು ಇರುವಂತಹ 10 ವರ್ಷಗಳಲ್ಲಿ ಅವರದೇ ಆದಂತಹ ಕೆಲಸಗಳನ್ನು ಮಾಡಿದ್ದಾರೆ. ನಾನು ಯಾವುದೇ ನಮ್ಮೆಲ್ಲರ ಉದ್ದೇಶ ಒಂದೇ, ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು, ಈ ರಾಜ್ಯದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು. ಇದಕ್ಕೆ ಏನು ತೀರ್ಮಾನ ಮಾಡಬೇಕು? ಕಾಂಗ್ರೆಸ್ಸಿಂದ ಈ ರಾಜ್ಯ ದೇಶ ಎರಡು ಕಡೆ ಆಚೆ. ಇದು ನನ್ನ ಉದ್ದೇಶ. ಸರ್, ಈಗ ನಿಮ್ಮ ಪಕ್ಷದ ವರಿಷ್ಠ ಬಿಜೆಪಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿದ್ದಾರೆ. ನಾನು ಆಗಲೇ ಹೇಳಿದೆ, ನಾನು 35 ವರ್ಷದಿಂದ ನನ್ನ ಸಂಪರ್ಕ ಇದೆ. ಬಹಳಷ್ಟು ಜನರು ಭೇಟಿ ಮಾಡ್ತಾರೆ. ನಾನು ಇಲ್ಲ ಅಂತ ಹೇಳಿದೆ. ಮಾತುಕತೆ ನಾನು ಹೇಳಿದ, ನಾನು ಏನು ಮೊನ್ನೆ ನಿಮ್ಮ ಯಾರು ರಮೇಶ್ ತಪ್ಪು ಆಗಿದ್ದಾರೆ ಅದಷ್ಟು ನಿಜ. ಆದರೆ ನನ್ನ ಮಾನಸಿಕ ಸ್ಥಿತಿನ ಸ್ಪಷ್ಟವಾಗಿ, ಆದರೆ ಎಲ್ಲಕ್ಕಿಂತ ಮುಖ್ಯ ನಿಮಗೆ ಬಹಳಷ್ಟು ಹಿಂದಿಂದ ಹೇಳ್ತಾ ಇದ್ದಾರೆ, ಕುಮಾರಣ್ಣವ್ರಿಗೆ ನಾವು ಜಾಗ ಮಾಡೋ, ನಾವು ಅವ್ರನ್ನ 11 ತಿಂಗಳು ಮುಖ್ಯಮಂತ್ರಿ ಮಾಡೋ, ಇದೆಲ್ಲ ನೋಡ್ತಿದ್ವಿ. ಈಗ ನಿನ್ನೆ ಏನಾಯ್ತು ನಿಮ್ಗೆ ಸ್ಪಷ್ಟವಾಗಿ ರಾಜ್ಯ ಜನತೆ ಗೊತ್ತಾಗಿರ್ಬೇಕಲ್ಲ. ಆ ಹಿಂದೆ ಯಾರು ಟ್ರಾನ್ಸ್ಫಾರ್ಮಿಂಗ್ ಮಾಡ್ತಾರೆ, ಇಬ್ರು ಯಾರು ಮಾತು ಕೇಳಿದ್ರು, ಆ 17 ಜನ ಅವ್ರು ಯಾರು ಮಾತು ಕೇಳಿದ್ರು, ಅಧಿಕಾರ ಕೊಟ್ಟ ನಾಟಕ ಕಿತ್ಕೊಂಡು ಯಾರು